ನರೇಂದ್ರ ಮೋದಿ ಗುಜರಾತ್ನ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷವಾದ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಈ ವೇಳೆ ಸೋಮನಾಥ ದೇವಾಲಯದಲ್ಲಿ ನಡೀತಾ ಇರೋ ಸೋಮನಾಥ ಸ್ವಾಭಿಮಾನ ಪರ್ವ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು. ಸೋಮನಾಥ ದೇವಾಲಯದ ಸಂಕೀರ್ಣದಲ್ಲಿ ಚಳಿಯನ್ನೂ ಲೆಕ್ಕಿಸದೆ ಸಾವಿರಾರು ಭಕ್ತರು ನೆರೆದಿದ್ರು. ಬೆರಗುಗೊಳಿಸೋ ದೀಪಗಳು, ಪಟಾಕಿಗಳ ಸದ್ದು, ಧಾರ್ಮಿಕ ಉತ್ಸಾಹದೊಂದಿಗೆ ಡ್ರೋನ್ ಪ್ರದರ್ಶನ ಅಭೂತಪೂರ್ವ ಜನಸಮೂಹವನ್ನ ಸೆಳೀತು. ಶನಿವಾರ ಸಂಜೆ ಮೋದಿಯವರು ಸೋಮನಾಥ ದೇವಾಲಯದಲ್ಲಿ ಓಂಕಾರ ಮಂತ್ರ ಪಠಣಕ್ಕೂ ಸಾಕ್ಷಿಯಾಗಿದ್ರು. ನಂತರ 3,000 ಡ್ರೋನ್ಗಳು ಆಗಸದಲ್ಲಿ ಬಣ್ಣ ಬಣ್ಣದ ಕಲಾಕೃತಿಗಳ ಚಿತ್ರಣಗಳನ್ನು ಬಿಡಿಸುವ ಮೂಲಕ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡಿದ್ವು. ಸೋಮನಾಥ ದೇವಾಲಯ ಸೌರಮಂಡಲ, ಶಿವಲಿಂಗ, ತ್ರಿಶೂಲ, ಓಂ ಢಮರು ಹೀಗೆ ವಿವಿಧ ಕಲಾಕೃತಿಗಳನ್ನು ನೀಲಿಯಾಗಸದಲ್ಲಿ ಡ್ರೋನ್ಗಳು ಮೂಡಿಸಿದ್ವು. ಅನ್ನೋದು ನಮ್ಮ ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಉಪನಿಷತ್ತುಗಳು ಮತ್ತು ವೇದಾಂತದ ಸಾರ. ಇದು ಧ್ಯಾನದ ಮೂಲ, ಹಾಗೆ ಯೋಗದ ಆಧಾರ. ಸಾಧನೆಯಲ್ಲಿ ಇದನ್ನೇ ಸಾಧಿಸಲಾಗುತ್ತೆ. ಈ ಪದ ಮೂರ್ತ ರೂಪ. ನಮ್ಮ ಮಂತ್ರ ಓಂನೊಂದಿಗೆ ಪ್ರಾರಂಭ ಆಗುತ್ತೆ ಮತ್ತೆ ಕೊನೆಗೊಳ್ಳುತ್ತೆ. ಸೋಮನಾಥ ಸ್ವಾಭಿಮಾನ ಪರ್ವದ ಸಂದರ್ಭದಲ್ಲಿ ನನಗೆ 1000 ಸೆಕೆಂಡ್ಗಳ ಕಾಲ ಓಂಕಾರ ನಾದದ ಸಾಮೂಹಿಕ ಪಠಣದಲ್ಲಿ ಭಾಗಿಯಾಗೋ ಸೌಭಾಗ್ಯ ಸಿಕ್ತು ಅಂತ ಮೋದಿಯವರೇ ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೋಮನಾಥ ದೇವಾಲಯದ ಮೇಲೆ ಮೊಹಮ್ಮದ್ ಘಜ್ನಿ ದಾಳಿ ನಡೆಸಿ ಇಂದಿಗೆ 1,000 ವರ್ಷ. ಹಾಗೆ ಹಾನಿಯಾದ ದೇವಾಲಯವನ್ನ ಮರು ನಿರ್ಮಿಸಿ 75 ವರ್ಷ ಕಳೆದ ನಿಮಿತ್ತ ದೇಶಾದ್ಯಂತ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದ್ರ ಬಗ್ಗೆ ಮೋದಿಯವರು ವಿವರಣೆ ಕೊಡ್ತಾ ಸೋಮನಾಥ ದೇವಾಲಯದಲ್ಲಿ ಭಕ್ತಿಯಿಂದ ಮಿಂದೆದ್ದ ಕ್ಷಣಗಳನ್ನ ಹಂಚಿಕೊಳ್ತಾ ಒಂದಷ್ಟು ವಿವರಣೆಯನ್ನ ಕೊಟ್ಟಿದ್ದಾರೆ.